ನಮಸ್ಕಾರ ಭಟ್ರೆ. ನಮಸ್ಕಾರ. ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ್ ಭಟ್. ಇವರು ತುಂಬ ವರ್ಷ ದಾಸ್ ಪ್ರಕಾಶ್ ಮೈಸೂರಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಇವಾಗ ನಮ್ಮ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿ ತುಂಬ ವರ್ಷ ಆಯಿತು. 10 ವರ್ಷ ಆಗಿದೆ. 10 ಇಯರ್ಸ್ ಆಯಿತು. ತುಂಬ ಮಡಿಯಾಗಿ ಸಿಕ್ಕಾಪಟ್ಟೆ ಫಸ್ಟ್ ಕ್ಲಾಸ್ ಆಗಿ ಅಡುಗೆ ಮಾಡ್ತಾರೆ. ಸೊ ವೆರಿ ಕ್ಲೀನ್ ಆ್ಯಂಡ್ ನೀಟ್. ಆಮೇಲೆ ಕೆಲಸ ಜಾಸ್ತಿ ಆಯ್ತು ಅಂದ್ಬಿಟ್ಟಿದ್ದಿಲ್ಲ, ಊರಾಗಿ ಬೇಡ ಅನ್ಲಿಲ್ಲ. ಕೆಲಸ ಹೆವಿ ಆಯ್ತು. ಹೀರೆಕಾಯಿ ಬಜ್ಜಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಅಡುಗೆ ಮಾಡಿಬಿಟ್ಟು ಆಮೇಲೆ ಮಾಡ್ತಾರೆ. ಅದನ್ನು ನಾನು ನಿಮಗೆಲ್ಲರಿಗೂ ತೋರಿಸ್ತೀನಿ. ಥ್ಯಾಂಕ್ ಯು. ಹೀರೆಕಾಯಿ ಹೆಚ್ಚಿಸ್ತಾ ಇದ್ದಾರೆ ಭಟ್ರು. ರೆಡಿ ಆಗಿದೆ, ಬಜ್ಜಿ ಬಿಡ್ತೀನಿ ಇವಾಗ. ಇದು ಕಾಲು ಕೆಜಿ ಹಿಟ್ಟು ಅರ್ಧನೇ ಇಲ್ಲ, ಅರ್ಧ. ಇದರಲ್ಲಿ ನೋಡಿ ಇಷ್ಟೇ ಹಿಟ್ಟು ಹೋಗಿರುತ್ತೆ. ಅರ್ಧ ಕೆಜಿ ಹಿಟ್ಟಲ್ಲಿ ಇಷ್ಟು ಹಿಟ್ಟು ಹೋಗಿದೆ. 25 ಬಜ್ಜಿ ಆಗುತ್ತೆ. ಓಕೆ, 1/4 ಕೆಜಿನಲ್ಲಿ. ಸೊ ಕೋಟಿಂಗ್ ಕಮ್ಮಿ ಮಾಡ್ಕೋಬೇಕು. ಕಮ್ಮಿ ಮಾಡಬೇಕು. ಓಕೆ. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ದಪ್ಪ ಕಾಣುತ್ತೆ. ರುಚಿ ಸಿಗಲ್ಲ, ಬರೀ ಹಿಟ್ಟೇ ಸಿಗುತ್ತೆ ಬಾಯಿ. ಓಕೆ ಓಕೆ, ಥ್ಯಾಂಕ್ ಯು. ಹಾಂ, ಇದರಲ್ಲಿ ಜೀರಿಗೆ, ಖಾರದ ಪುಡಿ, ಉಪ್ಪು, ಆಮೇಲೆ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು. ಓಕೆ, ಗರ್ಗರಿ ಬರೋಕ್ಕೆ. ಎಲ್ಲ ಜಾಸ್ತಿ ಮಾಡಿ ಜಾಸ್ತಿ ಆಗ್ಬಿಡುತ್ತೆ ಬಜ್ಜಿ. ಸ್ಲ್ಯಾಂಟಿಂಗ್ ಆಗಿ ಹೆಚ್ಕೊಂಡಿದ್ದಾರೆ. ಚೆನ್ನಾಗಿ ಕಾಣುತ್ತೆ. ಎಣ್ಣೆ ಬಿಡೋದು ನೋಡ್ತಾ ಇರಿ. ಎಣ್ಣೆ ಹದವಾಗ್ತಾ ಇದೆ. ಜಾಸ್ತಿ ಇಳಿಸಿ ಇಲ್ಲ, ಇನ್ನೊಂದ್ಸತಿ ಬೇಯಿಸ್ಬೇಕಿದೆ. ಡಬಲ್. ಉದ್ದಿನ ವಡೆ ಥರ 2 ಸತಿ ಬೇಯಿಸ್ಬೇಕು. ಒಂದ್ಸತಿ ಏನಾಗುತ್ತೆ ಅಂದ್ರೆ ಹಿಟ್ಟಾಗ ಮೆತ್ತಗಾಗುತ್ತೆ. ಜಾಸ್ತಿ ಹಿಟ್ಟಿನೂ ಬರಬಾರ್ದು, ಹಿಟ್ಟು ನೀರು ಹೋಗಬಾರ್ದು, ಅದು ಹೋಗಲೇಬೇಕು. ಟ್ರಿಕ್ಕು ಅಕ್ಕಿ ಹಿಟ್ಟು ಹಾಕಿದ್ರೆ ಗರ್ಗರಿ ಬರುತ್ತೆ. ಜಾಸ್ತಿ ಅಲ್ಲ, ಜಾಸ್ತಿ ಹಾಕಿದ್ರೆ ಎಣ್ಣೆ ಕುಯ್ತಾರೆ. ಇಲ್ಲ ತಿಂಡಿಗೆ ಜಾಸ್ತಿ. ಭಟ್ರು ರೆಡಿ. ರೆಡಿ. ಹೀರೆಕಾಯಿ ಬಜ್ಜಿ. ಹೀರೆಕಾಯಿ ಬೋಂಡ ರೆಡಿ. ಈಗ ತಿನ್ನೋದಕ್ಕೂ ರೆಡಿ.